ಇವಾಗೆಲ್ಲ ಆಕ್ಚುಲಿ ಹೆಂಗೆ ಅಂತಂದ್ರೆ ಇನ್ಸ್ಟಾಗ್ರಾಮು ಈಸಿ ಟೆಕ್ಸ್ಟ್ ಮಾಡ್ಬಿಡ್ತಾರೆ. ಬಟ್ ಅವಾಗ ನಂಬರ್ ಇರ್ತಿರ್ಲಿಲ್ಲ ಎಲ್ಲ. ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೆ ಅವಾಗ 8th ಅನ್ಕೊಂತೀನಿ, 8th 9th ಅನ್ಕೊಂತೀನಿ. ಒಬ್ಬ ಹುಡ್ಗ 8th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದವ್ ನನ್ನ ಫಾಲೋ ಮಾಡೋದಕ್ಕೆ. ಐ ಥಿಂಕ್ ನನ್ಗಿಂತ 1 ವರ್ಷ ದೊಡ್ಡವನ್ ಇರ್ಬೋದು ಅಷ್ಟೇ, 1 ಇಲ್ಲ 2 ವರ್ಷ. 8th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗುನು, ಅಂದ್ರೆ ನಾನು ಎಲ್ಲಿ ತನಕ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ನೋ ಅಲ್ಲಿವರೆಗೂ ಎವ್ರಿ ಸಿಂಗಲ್ ಡೇ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದ. ಪಾಪ ಮಾತಾಡಿಸ್ತಿರ್ಲಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ. ಒಂದು ದಿನನೂ ಅವ್ನ್ ಬಂದ್ ನನ್ನ ಸ್ಟಾಪ್ ಮಾಡಿ ಮಾತಾಡ್ಸಿಲ್ಲ. ಬಟ್ ಎವ್ರಿ ಸಿಂಗಲ್ ಡೇ ನನ್ ಹಿಂದೆ ಬರ್ತಾ ಇದ್ದ. ನಾನು ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಹೋಗ್ತಿದ್ದೆ, ಅದೇ ನನ್ನ ಜೊತೆ ಬೇರೆ ಫ್ರೆಂಡ್ಸ್ ಬರ್ತಾ ಇದ್ರು. ಇರೋ ತನಕ ವೇಟ್ ಮಾಡ್ತಾ ಇದ್ದ, ವಾಪಸ್ ಬರ್ತಾ ಇದ್ದ 10th ಸ್ಟ್ಯಾಂಡರ್ಡ್ ತನಕ. ಹಾಗೆ ನಾನು ಕಾಲೇಜ್ಗೆ ಹೋದ್ಮೇಲೆ ಕಾಲೇಜ್ ತನಕನೂ ಬರ್ತಿದ್ದ ಪಾಪ. ಆಮೇಲೆ ಒಂದ್ಸಲ ಯಾವಾಗ್ಲೂ ಒಂದ್ಸಲ ಮಾತಾಡಿಸಿದಾಗ ನಾನು ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿದೆ ಅಂತ ಪಾಪ ಅವ್ನಿಗೆ ಹರ್ಟ್ ಆಗಿ ಹೋಗಿ ಅಲ್ಲಿಗೆ ಸ್ಟಾಪ್ ಆಯ್ತು ಕಾಲೇಜ್ ತನಕನು. ಅದನ್ನ ಆಕ್ಚುಲಿ ಕ್ರೇಜಿಯಸ್ಟ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು, ಮಳೆ ಬರ್ಲಿ ಏನೇ ಬರ್ಲಿ, ಕೆಲವೊಂದ್ ಟೈಮ್ ನಮ್ಮ ಮನೆ ಮುಂದೆನೆ ಅಲ್ಲಿ ಅಷ್ಟು ದೂರದಲ್ಲಿ ನಿಂತ್ಕೊಂಡಿರ್ತಿದ್ದ. ನಾನು ಈ ಹುಡ್ಗಂಗೇನ್ ಹುಚ್ಚ, ಮಳೆ ಬರ್ತಿದ್ದೆ ಯಾರು ನಿಂತ್ಕೋತಾರೆ, ಸೇಮ್ ಹುಡ್ಗ ಮಳೆ ಬರ್ತಿದ್ರು ಅಲ್ಲೇ ನಿಂತ್ಕೊಂಡಿರ್ತಿದ್ದ ಅವನು. ಅಲ್ಲ, ಅಮ್ಮನ್ಗೆ ಹೇಳಿಲ್ವಾ ಈ ತರ ಫಾಲೋ ಮಾಡ್ತಿದಾರೆ? ಗೊತ್ತು, ಅಮ್ಮಂಗ್ ಗೊತ್ತು. ಅಮ್ಮ ಹೇಳ್ತಾ ಇದ್ರು, ಅಂದ್ರೆ ಲೈಕ್ ಮಾತಾಡ್ಸಕ್ಕೆಲ್ಲ ಹೋಗ್ಬೇಡ ನೀನು ಅಂತ ಅಂದ್ಬಿಟ್ಟು. ಇನ್ ಕೇಸ್ ಏನಾದ್ರು ಅವನಾಗೆ ಬಂದ್ ಮಾತಾಡ್ಸೋದು ಇನ್ನೊಂದ್ ಮಾಡೋದು ಮಾಡಿದ್ರೆ ನಮ್ಗೆ ಹೇಳು ಅಂತ ಹೇಳ್ತಿದ್ರು. ಬಟ್ ಎವ್ರಿ ಡೇ ನಾನು ಸ್ಟೋರಿ ಹೇಳ್ತಿದ್ದೆ, ಅಮ್ಮ ಇವತ್ತು ಬಂದಿದ್ದ, ಅಮ್ಮ ಇವತ್ತು ಬಂದಿದ್ದ. ಸೊ ಅಮ್ಮಂಗ್ ಗೊತ್ತಿತ್ತು.